ನಮಸ್ಕಾರ. ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್. ಹಾಗಾದ್ರೆ ಬಂದ್ ಯಾಕೆ? ಸರ್ಕಾರ ಏನು ಮಾಡಿತ್ತು? ಈ ಮೆಡಿಕಲ್ ಶಾಪ್ ಮಾಲೀಕರ ಬೇಡಿಕೆ ಏನು? ಕಂಪ್ಲೀಟ್ ಆಗಿ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, 2019 2020 ವಿಶ್ವದಾದ್ಯಂತ ಕೋವಿಡ್ ಆವರಿಸಿತ್ತು. ಭಾರತದಲ್ಲೂ ಕೂಡ ಕೋವಿಡ್ ತಾಂಡವ ಆಡಿತ್ತು. ಕೋವಿಡ್ ಅನ್ನ ನಿಯಂತ್ರಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿತ್ತು. ಲಾಕ್ಡೌನ್ ಏನೋ ಸರಿ, ಬಟ್ ಆ ಸಂದರ್ಭದಲ್ಲಿ ವಯೋವೃದ್ಧರು, ಬಿ.ಪಿ ರೋಗಿಗಳು, ಅಂದರೆ ಬಿ.ಪಿಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳು, ಶುಗರ್ ಪೇಷಂಟ್ಗಳಿಗೆ ಬೇಕಾದಂತಹ ಮೆಡಿಸಿನ್ ಸಿಗ್ತಾ ಇರಲಿಲ್ಲ. ಇದಕ್ಕಾಗಿ ಕೇಂದ್ರ ಸರ್ಕಾರ ಆನ್ಲೈನ್ನಲ್ಲಿ ಔಷಧಿ ಮಾರಾಟಕ್ಕೆ ಅವಕಾಶವನ್ನು ಕೊಡ್ತು. ಅದು ಕಂಟಿನ್ಯೂ ಆಗಿದೆ. ಕೋವಿಡ್ ನಂತರವೂ, ಲಾಕ್ಡೌನ್ ನಂತರವೂ ಕೂಡ ಈಗಲೂ ಕೂಡ ನಾವು ದೇಶದಾದ್ಯಂತ ಎಲ್ಲೇ ಬೇಕಾದರೂ ಆನ್ಲೈನ್ನಲ್ಲಿ ಮೆಡಿಸನ್ ಅನ್ನ ಕೊಂಡ್ಕೋಬಹುದಾಗಿದೆ. ಇದರ ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಆನ್ಲೈನಲ್ಲಿ ಮೆಡಿಸಿನ್ ಅನ್ನ ತಗೊಂಡ್ರೆ ರಿಯಾಯಿತಿಯನ್ನ ಕೊಡ್ತಾ ಇದ್ದಾರೆ. ಡಿಸ್ಕೌಂಟ್ಸ್ ಜಾಸ್ತಿ ಇದೆ. ಅಂದರೆ ಪ್ರಾಕ್ಟಿಕಲ್ ಆಗಿ ನಾವು ಶಾಪ್ಗೆ ಹೋಗಿ ತೆಗೆದುಕೊಳ್ಳುವಂತಹ ಮಾತ್ರೆ ಆನ್ಲೈನಲ್ಲಿ ತೆಗೆದುಕೊಂಡ್ರೆ ರೇಟ್ ಕಡಿಮೆ ಇದೆ. ಹೀಗಾಗಿ ಸಾಮಾನ್ಯವಾಗಿ ಕಳೆದ 2 ವರ್ಷಗಳಲ್ಲಿ ಆನ್ಲೈನ್ನಲ್ಲಿ ಮೆಡಿಸಿನ್ ಮಾರಾಟ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಆನ್ಲೈನಲ್ಲಿ ಮೆಡಿಸಿನ್ ಅನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಸಾಂಪ್ರದಾಯಿಕವಾಗಿ ಅಂದರೆ ರೋಡ್ ಸೈಡ್, ಆಸ್ಪತ್ರೆ ಪಕ್ಕದಲ್ಲಿ, ಎಲ್ಲೋ ಹಳ್ಳಿಯಲ್ಲಿ ಈ ಮೆಡಿಕಲ್ ಶಾಪ್ ಅನ್ನ ಇಟ್ಕೊಂಡಿದ್ದಾರಲ್ವಾ, ಅವ್ರಿಗೆ ಲಾಸ್ ಆಗ್ತಾ ಇದೆ. ಹೀಗಾಗಿ ಆನ್ಲೈನ್ನಲ್ಲಿ ಮೆಡಿಸಿನ್ ಮಾರಾಟವನ್ನ ಬಂದ್ ಮಾಡಬೇಕು ಅಂತ ಹೇಳಿ ಈಗ ಮೆಡಿಕಲ್ ಶಾಪ್ ಮಾಲೀಕರು ಒತ್ತಾಯಿಸ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಥವಾ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಆ ಕಳವಳ ಅಂತ ಹೇಳಿದ್ರೆ, ಒಂದಿಷ್ಟು ಮೆಡಿಸಿನ್ಗಳಿರುತ್ತೆ. ಆ ಮೆಡಿಸಿನ್ಗಳಿಗೆ ನಿರ್ದಿಷ್ಟವಾದ ಉಷ್ಣಾಂಶ ಇರಬೇಕಾಗುತ್ತೆ, ಅಂದರೆ ಟೆಂಪರೇಚರ್ ಮೇಂಟೈನ್ ಮಾಡಬೇಕಾಗುತ್ತೆ. ಒಂದಿಷ್ಟು ಪಾಲಿಸಿಸ್ ಅನ್ನ, ಅಂದರೆ ಸುರಕ್ಷತೆಯ ಪಾಲಿಸಿಸ್ ಅನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅದೆಲ್ಲವನ್ನು ಕೂಡ ನಾವು ಮೆಡಿಕಲ್ ಶಾಪ್ಗಳಲ್ಲಿ ಮಾಡಿರ್ತೀವಿ. ಬಟ್ ಈ ಆನ್ಲೈನಲ್ಲಿ ಮಾರಾಟ ಆಗುವಂತಹ ಮೆಡಿಸಿನ್ಗಳಿಗೆ ಆ ರೀತಿಯಾಗಿ ಸುರಕ್ಷತೆ ಇರೋದಿಲ್ಲ. ಇದರ ಜೊತೆಗೆ ಆನ್ಲೈನ್ನಲ್ಲಿ ಈ ಮೆಡಿಸಿನ್ ಅನ್ನ ಕೊಂಡ್ಕೊಳ್ಳುವಂತಹ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಕಲಿ ರಸೀದಿಯನ್ನ ಸೃಷ್ಟಿ ಮಾಡಿ ಔಷಧಿಯನ್ನ ಕೊಂಡ್ಕೋತಾ ಇದ್ದಾರೆ. ಅಂದರೆ ಡಾಕ್ಟರಿಂದ ನಮಗೆ ಒಂದು ರಸೀದಿ ಇದ್ದರೆ, ಪ್ರಿಸ್ಕ್ರಿಪ್ಷನ್ ಇದ್ದರೆ ಅದು ಓಕೆ, ಅದು ಅಧಿಕೃತವಾಗಿರುತ್ತೆ. ಬಟ್ ಈಗ ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಕಲಿ ರಸೀದಿಯನ್ನು ಸೃಷ್ಟಿ ಮಾಡ್ಕೋತಾ ಇದ್ದಾರೆ. ಇದರಿಂದ ಕೂಡ ಔಷಧಿ ಮಾರಾಟ ಆಗ್ತಾ ಇದೆ, ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಇದಲ್ಲದೆ ಒಂದಿಷ್ಟು ಅಮಲು ಬರುವಂತಹ ಪದಾರ್ಥಗಳಿರುತ್ತೆ ಮೆಡಿಕಲ್ ಶಾಪ್ಗಳಲ್ಲಿ. ಅಮಲು ಬರುವಂತಹ ವಸ್ತುಗಳು, ಅವುಗಳನ್ನು ಆನ್ಲೈನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಅದು ಹೆಚ್ಚಾಗಿ ಯುವಕರು ಇದನ್ನು ಕೊಂಡ್ಕೊಳ್ತಾ ಇದ್ದಾರೆ. ಇದು ತುಂಬ ಮಾರಕವಾಗಿದೆ, ಭವಿಷ್ಯ ಕೂಡ ಹಾಳಾಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಸದ್ಯ ಆನ್ಲೈನಲ್ಲಿ ಈ ಮೆಡಿಸಿನ್ ಮಾರಾಟ ಏನಿದೆಯಲ್ವಾ, ಇದನ್ನು ನಿಷೇಧ ಮಾಡಿ ಅಂತ ಹೇಳಿ ಈಗ ದೇಶದಾದ್ಯಂತ ಇರುವಂತಹ ಮೆಡಿಕಲ್ ಶಾಪ್ ಮಾಲೀಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಬಂದ್ ಕೂಡ ಮಾಡಿದ್ದಾರೆ. ಈಗ ಸಾರ್ವಜನಿಕರು ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡೋದು ಎಷ್ಟು ಸರಿ? ಪ್ರತಿದಿನ ಕೂಡ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳುವಂಥದ್ದು, ಔಷಧಿಯನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಇದೆ ದೇಶದಲ್ಲಿ. ಈ ರೀತಿಯಾಗಿ ಏಕಾಏಕಿಯಾಗಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಆನ್ಲೈನ್ನಲ್ಲಿ ಕೊಡುವಂತಹ ಡಿಸ್ಕೌಂಟ್ ಈ ಸಾಂಪ್ರದಾಯಿಕವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಯಾಕೆ ಕೊಡಲ್ಲ ಅಂತ ಹೇಳಿ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನು ಅನ್ಸುತ್ತೆ? ಆನ್ಲೈನಲ್ಲಿ ಮೆಡಿಸಿನ್ ಅನ್ನ ಮಾರಾಟ ಮಾಡ್ತಾ ಇರುವಂಥದ್ದು, ಆನ್ಲೈನ್ ಮೆಡಿಸಿನ್ ಮಾರಾಟವನ್ನು ನಿಷೇಧ ಮಾಡಬೇಕಾ? ಮೆಡಿಕಲ್ ಶಾಪ್ ಮಾಲೀಕರು ಮಾಡ್ತಿರೋದು ಎಷ್ಟು ಸರಿ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.